ಹಾಯ್ ಎಲ್ಲ ವಿದ್ಯಾರ್ಥಿ ಸಿಂಪಲ್ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, RRB ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂತ ಪ್ರೀವಿಯಸ್ ಇಯರ್ ಎಕ್ಸಾಮ್ಸ್ನ ಕ್ವಶನ್ಸ್ಗಳು ಇವೆಲ್ಲ. ಈಗಾಗಲೇ ಸಾಕಷ್ಟು ಕ್ವಶನ್ ಪೇಪರ್ಗಳನ್ನ ಡಿಸ್ಕಸ್ ಮಾಡಿದ್ದೀನಿ. ಅವೆಲ್ಲ ಪ್ಲೇಲಿಸ್ಟ್ ಒಳಗಡೆ ನಿಮಗೆ ಸೇರಲಾಗಿ ಸಿಗ್ತಾವೆ. ಹಿಂದೆ ನಡೆದಂಥ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿದಂಥ ಪ್ರಶ್ನೆಗಳು ಯಾವ ಥರ ಇರ್ತಾವೆ ಅಂತೇಳಿ ನಿಮ್ಗೆ ಗೊತ್ತಾಗಲಿ ಅಂತೇಳಿ ಈ ವಿಡಿಯೋನ ಮಾಡ್ತಾ ಇರ್ತಿರ್ತಾನೆ. ಪ್ರಶ್ನೆ ಯಾವ ಥರ ಇದ್ದಾವೆ ಅಂತೇಳಿ ಈ ವಿಡಿಯೋನ ಏನಂತ ನೋಡ್ಕೊಡ್ರಿ. ಫಸ್ಟ್ ಟೈಮ್ ಯಾರು ಚಾನಲ್ ನೋಡ್ತಿದ್ರಪ್ಪ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಫಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂತ ನೋಡ್ಕೊತ ಬಂದಾಗ, ಕೆಳಗಿನ ಯಾವ ಬಂದರು ನೋಡ್ರಿ, ಕೆಳಗಿನ ಯಾವ ಬಂದರು ಭಾರತದ ಪೂರ್ವ ಕರಾವಳಿಯಲ್ಲಿ ನೆಲೆಗೊಂಡಿದೆ ಅಂತ ಪ್ರಶ್ನೆ ಇದೆ. ಪಾರದೀಪ, ಕಾಂಡ್ಲಾ, ನೆಕ್ಸ್ಟ್ ಮಜಗಾಂವ್, JLN, ಪೋರ್ಟ್ ನವಶೇವಾ ಅಂತೇಳಿ. ಹಾಗಾದ್ರೆ ಇಲ್ಲಿ ಪೂರ್ವ ಕರಾವಳಿ ಮತ್ತು ಪಶ್ಚಿಮ ಕರಾವಳಿ ಅಂತ ಹಂಚಿಕೊಂಡಂತ ನಮ್ಮ ಕರಾವಳಿ ಪ್ರದೇಶಗಳು ಕಂಡು ಬರ್ತವೆ. ಅದರ ಒಳಗಡೆ ಪಾರದೀಪ ಇದು ಒಡಿಸ್ಸಾದಲ್ಲಿ ಕಂಡು ಬರ್ತದೆ. ಇದು ಕಾಂಡ್ಲಾ ಏನಪ್ಪಾ ಅಂದ್ರೆ ಗುಜರಾತ್ ಅಂತ ಕೇಳ್ತೀವಿ. ಈಗ ಮಜಗಾಂವ, ಇದು ನವಶೇವಾ ಇವೆಲ್ಲ ಪಶ್ಚಿಮಕ್ಕೆ ಹಂಚಿಕೊಂಡಂತ ಕರಾವಳಿಗಳು. ಹೀಗಾಗಿ ರೈಟ್ ಆನ್ಸರ್ ಏನಪ್ಪಾ ಅಂದ್ರೆ ಪೂರ್ವ ಕರಾವಳಿ ಬಂದರ ಅಂದ್ರೆ ಪಾರದೀಪ ಸರಿ ಉತ್ತರ ಆಗ್ತದ. ನೆಕ್ಸ್ಟ್ ಪ್ರಶ್ನೆ, ಸೂರ್ಯನ ಬೆಳಕನ್ನ ಮಳೆಬಿಲ್ಲಿನ ವಿವಿಧ ಬಣ್ಣಗಳಾಗಿ ವಿಭಜಿಸುವುದನ್ನ ನಾವು ಏನೆಂದು ಕರಿತೀವಿ ಅಂತೇಳಿ ಇಲ್ಲಿ ಪ್ರಶ್ನೆ ಇದೆ. ಪೂರ್ಣಾಂತರಿಕ ಪ್ರತಿಫಲನ, ಬೆಳಕಿನ ವರ್ಣ ವಿಭಜನೆ, ಬೆಳಕಿನ ಪ್ರತಿಫಲನ, ಬೆಳಕಿನ ಚದುರುವಿಕೆ. ಇದಕ್ಕೆ ಬೆಳಕಿನ ವರ್ಣ ವಿಭಜನೆ ಅಂತ ಕರೀತಾರೆ. ಆಪ್ಷನ್ಸ್ 2 ಸರಿ ಉತ್ತರ ಆಗ್ತದ. ನೆಕ್ಸ್ಟ್ ಪ್ರಶ್ನೆ, ಉಸಿರಾಟದ ವರ್ಣ ದ್ರವ್ಯವಾದ ಹಿಮೋಗ್ಲೋಬಿನ್ ಇದರಲ್ಲಿ ಇರುತ್ತದೆ ಅಂತ ಪ್ರಶ್ನೆ ಇದೆ. ಇದನ್ನ ಸಾಕಷ್ಟು ಬಾರಿ ಪ್ರಶ್ನೆ ಕೇಳ್ತಾನೆ. ಇದನ್ನ ಹಿಮೋಗ್ಲೋಬಿನ್ ಇರುವುದರಿಂದನೇ ರಕ್ತ ಕೆಂಪಾಗಿದೆ. ಹೀಗಾಗಿ ಕೆಂಪು ರಕ್ತ ಕಣಗಳು ಇದಕ್ಕೆ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದ. ನೆಕ್ಸ್ಟ್ ಪ್ರಶ್ನೆ, ಜೈವಿಕ ವಿಘಟನೀಯ ವಸ್ತುಗಳನ್ನ ನಾವು ಗಮನಿಸಿದಾಗ ಅವುಗಳಲ್ಲಿ ಕಾಣಬಹುದಾದ ಸಾಮಾನ್ಯ ಗುಣವೆಂದರೆ ನೋಡ್ರಿ, ಅವೆಲ್ಲವೂ ಸಸ್ಯ ಉತ್ಪನ್ನಗಳಾಗಿರ್ತವೆ, ಅವೆಲ್ಲವೂ ನೀರಿನಲ್ಲಿ ಕರಗುತ್ತವೆ, ಅವು ವಿಷಕಾರಿಯಲ್ಲ, ಅವೆಲ್ಲವೂ ಮೂಲತಃ ಸಾವಯವವಾಗಿವೆ. ಹೀಗಾಗಿ ಜೈವಿಕ ವಿಘಟನೆ ವಸ್ತುಗಳು ಇದಕ್ಕೆ ಆಪ್ಷನ್ಸ್ 4 ಸರಿ ಆಗ್ತದ. ಅವೆಲ್ಲವೂ ಮೂಲತಃ ಸಾವಯವ ಅಂದ್ರೆ ಸಾವಯವ ಗೊಬ್ಬರಕ್ಕೆ ನಾವು ಇದರ ಗುಣವನ್ನ ತಿಳಿಸ್ತದ. ನೆಕ್ಸ್ಟ್ ಪ್ರಶ್ನೆ, ತೀರ್ಥಂಕರನು ಮರ್ತ್ಯ ದೇಹವನ್ನ ತೊರೆಯುವುದನ್ನ ಅಂದ್ರೆ ಇದು ಜೈನ ಧರ್ಮದಲ್ಲಿ ಬರ್ತದ. ಹಾಗಾದ್ರೆ ತೀರ್ಥಂಕರನು ಮರ್ತ್ಯ ದೇಹವನ್ನ ತೊರೆಯುವುದನ್ನ ಡ್ಯಾಶ್ ಎಂದು ಕರೆಯಲಾಗ್ತದೆ. ತಪ ಕಲ್ಯಾಣ, ಜನ್ಮ ಕಲ್ಯಾಣ, ಸಿದ್ಧಶಿಲ, ನಿರ್ವಾಣ ಹೊಂದುವುದು ಅಂತ ಕರೀತಾರೆ. ಹೀಗಾಗಿ ಆಪ್ಷನ್ಸ್ ಇದಕ್ಕೆ 4 ಸರಿ ಉತ್ತರ ಆಗ್ತದ. ನೆಕ್ಸ್ಟ್ ಪ್ರಶ್ನೆ, ಅನುವಂಶೀಯತೆಯ ನಿಯಮಗಳನ್ನ ಪಡೆಯುವಲ್ಲಿ ಮೆಂಡಲ್ ಅವರ ಯಶಸ್ವಿನ ಹಿಂದಿನ ಮುಖ್ಯ ಕಾರಣ ಏನು? ಜಾರ್ಜ್ ಮೆಂಡಲ್ ಅವರು ಒಂದು ಪ್ರಯೋಗಗಳನ್ನು ಮಾಡ್ತಾರೆ. ಅದು ಯಶಸ್ವಿಯಾಗ ಕಾರಣ ಏನು ಅಂತ ಕ್ವಶನ್ಸ್ನ ಕೇಳಿದಾಗ, ಅವರು ತಮ್ಮ ಸಂಕರಗಳಲ್ಲಿ ಒಂದು ಸಲಕ್ಕೆ ಒಂದು ಗುಣವನ್ನು ಮಾತ್ರ ಅಧ್ಯಯನ ಮಾಡಿದರು. ಹೀಗಾಗಿ ಅವರು ಯಶಸ್ವಿ ಆಗ್ತಾರೆ. ಹೀಗಾಗಿ ಆಪ್ಷನ್ಸ್ ಇದಕ್ಕೆ 1 ಸರಿ ಉತ್ತರ ಆಗ್ತದ. ನೆಕ್ಸ್ಟ್ ಪ್ರಶ್ನೆ, ವಿದ್ಯುತ್ ಮೋಟಾರ್ಗಳಲ್ಲಿ ಡ್ಯಾಶು ದಿಕ್ಪರಿವರ್ತಕ ಮತ್ತು ಬ್ಯಾಟರಿಯ ಟರ್ಮಿನಲ್ಗಳ ನಡುವಿನ ಸಂಪರ್ಕದಂತೆ ಕಾರ್ಯನಿರ್ವಹಿಸುತ್ತದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿ ಉತ್ತರ ಯಾವುದು ಗುರುತಿಸ್ಬೇಕಪ್ಪ ಅಂದ್ರೆ ಕಾರ್ಬನ್ ಇದಕ್ಕೆ ಮೇನ್ ಕಾರಣ ಆಗ್ತದೆ. ಹೀಗಾಗಿ ಇಂಗಾಲದ ಕುಂಚಗಳು ಆಪ್ಷನ್ಸ್ 3 ಸರಿ ಉತ್ತರ ಆಗ್ತದ. ನೆಕ್ಸ್ಟ್, ದಿಬ್ರು ಸೈಖೋವಾ ರಾಷ್ಟ್ರೀಯ ಉದ್ಯಾನವನವು ಕೆಳಗಿನ ಯಾವ ರಾಜ್ಯದಲ್ಲಿದೆ ಕಂಡು ಬರ್ತದೆ ಅಂತ ಕ್ವಶನ್ಸ್ ಇದೆ. ನೋಡ್ರಿ, ಸಾಕಷ್ಟು ರಾಷ್ಟ್ರೀಯ ಉದ್ಯಾನವನಗಳು ಕಂಡು ಬರ್ತವೆ ಭಾರತ ದೇಶದಲ್ಲಿ. ಅದರಲ್ಲೂ ದಿಬ್ರು ಸೈಖೋವಾ ರಾಷ್ಟ್ರೀಯ ಉದ್ಯಾನವನ ಇದು ನಮ್ಮ ಅಸ್ಸಾಂದಲ್ಲಿ ಏನಾಗ್ತದಪ್ಪ ಅಂದ್ರೆ ಕಂಡು ಬರ್ತದ. ನೆಕ್ಸ್ಟ್ ಪ್ರಶ್ನೆ, ಗೃಹ ಮತ್ತು ಉದ್ಯಮದ ಬಳಕೆಗಾಗಿ ಅತ್ಯಧಿಕ ಪರಿಮಾಣದ ವಿದ್ಯುತ್ ಪ್ರವಾಹವನ್ನು ಉತ್ಪಾದಿಸಲು ಬಳಸುವ ಸಾಧನ ಯಾವುದಾಗಿದೆ ಅಂತ ಪ್ರಶ್ನೆ ಇದೆ. ಇದನ್ನ ನಾವು ಏನಂತ ಕರಿತೀವಪ್ಪ ಅಂದ್ರೆ ಜನರೇಟರ್ ಅಂತ ಕರಿತೀವಿ. ಸೊ ವಿದ್ಯುತ್ ಜನಕ ಆಪ್ಷನ್ಸ್ 2 ಇದಕ್ಕೆ ಸರಿ ಉತ್ತರ ಆಗ್ತದ. ನೆಕ್ಸ್ಟ್ ಪ್ರಶ್ನೆ, ಪಾವಲ್ಕುಟ್ ಎಂಬುದು ಡ್ಯಾಶ್ ರಾಜ್ಯದಲ್ಲಿ ಆಚರಿಸುವ ಅತ್ಯಂತ ಶ್ರೇಷ್ಠ ಹಬ್ಬವಾಗಿದೆ ಅಂತ ಪ್ರಶ್ನೆ ಇದೆ. ಇದು ಎಲ್ಲಪ್ಪ ಅಂದ್ರೆ ಮಿಜೋರಾಂದಲ್ಲಿ ಏನಾಗ್ತದಪ್ಪ ಅಂದ್ರೆ ಆಚರಿಸುವಂತ ಒಂದು ಶ್ರೇಷ್ಠವಾದಂತ ಹಬ್ಬ. ಇನ್ನ ನೆಕ್ಸ್ಟ್ ಪ್ರಶ್ನೆ, ಮುರಿದ ಮೂಳೆಗಳನ್ನ ನೋಡ್ರಿ, ಮುರಿದ ಮೂಳೆಗಳನ್ನ ಸರಿಯಾದ ಸ್ಥಳದಲ್ಲಿ ಕೂರಿಸುವುದಕ್ಕೆ ಆಧಾರವಾಗಿ ಲೇಪನ ಮಾಡಲು ವೈದ್ಯರು ಪ್ಲಾಸ್ಟರ್ ಆಗಿ ಬಳಸುವ ಪದಾರ್ಥವು ಇದಾಗಿದೆ ಅಂತ ಪ್ರಶ್ನೆ ಇದೆ. ಯಾವುದನ್ನು ಬಳಸ್ತಾರಪ್ಪ ಅಂದ್ರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಕರಿತೀವಿ. CaSO4 half H2O ಅಂತ ಕರೀತಾರೆ.
ಹೀಗಾಗಿ ಇದನ್ನ ಆಪ್ಷನ್ಸ್ ಇದಕ್ಕೆ 3 ಸರಿ ಉತ್ತರ ಆಗ್ತದ. ಓಕೆ, ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತೇಳಿ ನೋಡ್ಕೊತ ಬಂದಾಗ ಸಸ್ಯಗಳಲ್ಲಿ ರಾಳಗಳು ಮತ್ತು ಅಂಟುಗಳು ವಿಶೇಷವಾಗಿ ಡ್ಯಾಶ್ನಲ್ಲಿ ಸಂಗ್ರಹಿಸಲ್ಪಡುತ್ತವೆ ಅಂತೇಳಿ ಪ್ರಶ್ನೆ ಇದೆ. ಹೌದಾ? ಹಾಗಾದ್ರೆ ಇದಕ್ಕೆ ಸರಿ ಉತ್ತರ ಯಾವುದು ಅಂತೇಳಿ ನೋಡ್ಕೊತ ಬಂದಾಗ ಒಂದನೇದು ಆಪ್ಷನ್ಸ್ ಏನಿದೆ, ಹಳೆಯ ಕಾರ್ಟೆಕ್ಸ್ ಅಂತಿದೆ. ಹೌದಾ? ಹಳೆಯ ಕಾರ್ಟೆಕ್ಸ್, ಹಳೆಯ ತಿರುಳು, ಹಳೆಯ ಫ್ಲೋಯಂ, ಹಳೆಯ ಜೈಲಮ್ ಅಂತೇಳಿ ಕರಿತೀವಿ. ಇದಕ್ಕೆ ಸರಿ ಉತ್ತರ ಯಾವುದು? ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಹಳೆಯ ಜೈಲಮ್ ಅಂತೇಳಿ ಕರಿತೀವಿ. ಸರಿಯಾದ ಉತ್ತರ ಆಪ್ಷನ್ಸ್ 4 ಹಳೆಯ ಜೈಲಮ್. ಜೈಲಮ್ ಮತ್ತು ಫ್ಲೋಯಂ ಅಂಗಾಂಶದ ಬಗ್ಗೆ ಗೊತ್ತಿರಲಿ. ಜೈಲಮ್ ಏನು ಮಾಡ್ತದಪ್ಪ ಅಂದ್ರೆ ನೀರನ್ನ ಒದಗಿಸಿದರೆ ಸಸ್ಯಗಳಿಗೆ, ಫ್ಲೋಯಂ ಅಂಗಾಂಶ ಆಹಾರನ್ನ ಒದಗಿಸುತ್ತದೆ. ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತೇಳಿ ನೋಡ್ಕೊತ ಬಂದಾಗ ಕೆಳಗಿನದರ ಹೆಚ್ಚಿನ ಪ್ರಮಾಣದಿಂದ ಗಣಿಗಾರಿಕೆಯು ಮಾಲಿನ್ಯಕ್ಕೆ ಕಾರಣವಾಗುತ್ತದೆ ಅಂತ ಪ್ರಶ್ನೆ ಇದೆ. ಯಾವುದರಿಂದ ಮಾಲಿನ್ಯ ಆಗ್ತಾ ಇದೆ ಅಂತೇಳಿ ನೋಡ್ಕೊತ ಬಂದಾಗ ಅದಿರು, ಕೆಸರು, ಬಗ್ಗಡು ಅಂದ್ರೆ ಗಸಿ. ಯಾವುದು ಸರಿ ಉತ್ತರ ಇದರ ಒಳಗಡೆ ಅಂತೇಳಿ ನೋಡ್ಕೊತ ಬಂದಾಗ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಸ್ಲ್ಯಾಗ್ ಅಂತ ಕರೀತಾರೆ, ಗಸಿ. ಆಪ್ಷನ್ಸ್ 4 ಸರಿ ಉತ್ತರ ಆಗ್ತದೆ ಇದಕ್ಕೆ. ಇನ್ನ ನೆಕ್ಸ್ಟ್ ಪ್ರಶ್ನೆ, ಅಯೋ ಡ್ಯಾಶ್ ರಾಜ್ಯದಲ್ಲಿ ಮಾತನಾಡುವ ಪ್ರಮುಖ ಭಾಷೆಯಾಗಿದೆ ಅಂತ ಪ್ರಶ್ನೆ ಇದೆ. ಅಯೋ ಅಂತೇಳಿ ಇದೊಂದು ಭಾಷೆ. ಇದನ್ನ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಮಾತನಾಡುತ್ತಾರೆ ಅಂತೇಳಿ ನೋಡ್ಕೊತ ಬಂದಾಗ ನಾಗಾಲ್ಯಾಂಡ್ ಅಂತ ಕರಿತೀವಿ. ನಾಗಾಲ್ಯಾಂಡ್ದು ಇನ್ನೊಂದು ಮಾತೃಭಾಷೆ ಯಾವುದಪ್ಪ ಅಂದ್ರೆ ಇಂಗ್ಲಿಷ್ ಅಂತ ಕೂಡ ಕರೀತಾರೆ, ಅದು ಕೂಡ ನೆನಪಿರಲಿ. ನೆಕ್ಸ್ಟ್ ಪ್ರಶ್ನೆ, ಉತ್ತರ ಸರ್ಕಾರಗಳು ಡ್ಯಾಶ್ ಎಂಬುದು ಭಾರತದಲ್ಲಿನ ಹೆಸರು ಅಂತೇಳಿ ಪ್ರಶ್ನೆ ಇದೆ. ಉತ್ತರ ಸರ್ಕಾರಗಳತ್ತ ಏನಿದು? ಕರಾವಳಿಯ ಬಯಲು ಪ್ರದೇಶ ಇದಕ್ಕೋ, ಅಥವಾ ಜಲಪಾತೋ, ಪರ್ವತವೋ, ಅಥವಾ ನೆಕ್ಸ್ಟ್ ನದಿ ಕಣಿವೆಯೋ? ಉತ್ತರ ಸರ್ಕಾರಗಳು ಅಥವಾ ಕರಾವಳಿ ಪ್ರದೇಶ ಅಂತ ಕೂಡ ಕರಿತೀವಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಕರಾವಳಿ ಬಯಲು ಪ್ರದೇಶ. ಆಪ್ಷನ್ಸ್ 1 ಸರಿ ಉತ್ತರ ಆಗ್ತದೆ. ಇನ್ನು ಅಟಾರ್ನಿ ಜನರಲ್. ಓಕೆ, ನೆಕ್ಸ್ಟ್ ಪ್ರಶ್ನೆ ಏನಿದೆ, ಭಾರತದ ಸಂವಿಧಾನದ ಯಾವ ವಿಧಿಯು ಭಾರತದ ಅಟಾರ್ನಿ ಜನರಲ್ ಅವರ ನಿಬಂಧನೆಗಳಿಗೆ ಸಂಬಂಧಿಸಿದೆ ಅಂತೇಳಿ. ಅಟಾರ್ನಿ ಜನರಲ್ಗೆ ಸಂಬಂಧಿಸಿದಂಥ ವಿಧಿ ಯಾವುದಪ್ಪ ಅಂದ್ರೆ ಅನುಚ್ಛೇದ 76ನೇ ವಿಧಿಯ ಪ್ರಕಾರ ಭಾರತ ದೇಶಕ್ಕೊಬ್ಬರು ಅಟಾರ್ನಿ ಜನರಲ್ ಇರ್ಬೇಕಂತೇಳಿ ಹೇಳ್ತದೆ. ನೆಕ್ಸ್ಟ್ ಪ್ರಶ್ನೆ, ಎಥನಾಲ್ ಅನ್ನ ಅಸಿಟಿಕ್ ಆಮ್ಲವಾಗಿ ಪರಿವರ್ತಿಸುವುದು ಇದಕ್ಕೆ ಉದಾಹರಣೆ ಆಗಿದೆ ಅಂತೇಳಿ ಪ್ರಶ್ನೆ ಇದೆ. ಇದನ್ನು ಬಳಸ್ತಾರ ಅಂತೇಳಿ ನೋಡ್ಕೊತ ಬಂದಾಗ ಸಂಕಲನ ಕ್ರಿಯೆಗೆ, ಉತ್ಕರ್ಷಣ ಕ್ರಿಯೆಗೆ, ಸ್ಥಾನಪಲ್ಲಟ ಕ್ರಿಯೆಗೆ, ನೆಕ್ಸ್ಟ್ ಅಪಕರ್ಷಣ ಕ್ರಿಯೆಗೆ. ಎಥನಾಲ್ ಅನ್ನ ಅಸಿಟಿಕ್ ಆಮ್ಲವಾಗಿ ಬಳಸುವುದು ಉತ್ಕರ್ಷಣ ಕ್ರಿಯೆಗೆ. ಆಪ್ಷನ್ಸ್ 2 ಸರಿ ಉತ್ತರ ಆಗ್ತದ. ನೆಕ್ಸ್ಟ್, ಸಾಂವಿಧಾನಿಕ ಕಾಯ್ದೆ 1992ರ ತಿದ್ದುಪಡಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳು ತಮ್ಮ ಸಾಂವಿಧಾನಿಕ ಸ್ಥಾನವನ್ನು ಪಡೆದಿವೆ. ಹಾಗಾದರೆ ಇದು ಎಷ್ಟನೇ ತಿದ್ದುಪಡಿಯ ಪ್ರಕಾರ ಅವು ಪಡೆದುಕೊಂಡಿದ್ದಾವೆ ಅಂತೇಳಿ ಪ್ರಶ್ನೆ ಇದು. ಹಾಗಾದರೆ ಎಷ್ಟನೇ ತಿದ್ದುಪಡಿ? ಸಂವಿಧಾನದ ಪ್ರಮುಖ ತಿದ್ದುಪಡಿ ಅಂದ್ರೆ ನಾವು ಸಾಕಷ್ಟು ಬಾರಿ ನೋಡಿದ್ದೀವಿ, 73ನೇ ತಿದ್ದುಪಡಿ ಅಂತೇಳಿ ಕರಿತೀವಿ. ಇದು ಪಂಚಾಯತ್ ರಾಜ್ಗೆ ಸಂಬಂಧಿಸಿದಂಥ ತಿದ್ದುಪಡಿ. ನೆಕ್ಸ್ಟ್ ಇನ್ನು ಅದನ್ನು ಬಿಟ್ರೆ ವಿದ್ಯುತ್ ಬಲ್ಬ್ನ ತಂತುವಿನಲ್ಲಿ ಬಳಸಲಾಗುವ ವಸ್ತುವಿಗೆ ಈ ಕೆಳಗಿನ ಯಾವ ಗುಣಲಕ್ಷಣಗಳು ಅಗತ್ಯವಾಗಿದೆ ಅಂತೇಳಿ ಪ್ರಶ್ನೆ ಇದೆ. ಯಾವುದು ಅಗತ್ಯವಾಗಿದೆ? ವಿದ್ಯುತ್ ಬಲ್ಬ್ನ ತಂತುವಿನಲ್ಲಿ ಬಳಸಲಾಗುವಂಥ ವಸ್ತುವಿಗೆ ಯಾವುದು ಗುಣಲಕ್ಷಣಗಳು ಅಗತ್ಯವಾಗಿವೆ ಅಂತೇಳಿ ನೋಡ್ಕೊತ ಬಂದಾಗ ಆಪ್ಷನ್ಸ್ ಹೆಚ್ಚು ವಾಹಕತೆ, ಕಡಿಮೆ ತಾಪಮಾನ, ಹೆಚ್ಚು ರೋಧತೆ, ಕಡಿಮೆ ದ್ರವಣ ಬಿಂದು ಅಂತೇಳಿ. ಇದಕ್ಕೆ ಸರಿ ಉತ್ತರ ಯಾವುದನ್ನು ಗುರುತಿಸ್ಬೇಕಪ್ಪ ಅಂದ್ರೆ ನೀವು ಆಪ್ಷನ್ಸ್ 3 ಹೆಚ್ಚು ರೋಧತೆ ಇದಕ್ಕೆ ಸರಿ ಉತ್ತರ ಆಗ್ತದೆ. ಅದೇ ವಿದ್ಯುತ್ ಬಲ್ಬ್ನಲ್ಲಿ ಬಳಸುವಂಥ ತಂತಿ ಅಥವಾ ಫಿಲಾಮೆಂಟ್ ಯಾವುದಪ್ಪ ಅಂದ್ರೆ ಟಂಗ್ಸ್ಟನ್ ಅಂತೇಳಿ ಕರಿತೀವಿ. ಅದ್ರ ಒಳಗಡೆ ಬಳಸುವಂತಹ ಅನಿಲ ಯಾವುದಪ್ಪ ಅಂದ್ರೆ ಆರ್ಗನ್ ಅಂತೇಳಿ ಕರಿತೀವಿ. ಬಿಟ್ರೆ ನೈಟ್ರೋಜನ್ ಕೂಡ ಏನು ಮಾಡ್ತಾರಪ್ಪ ಅಂದ್ರೆ ಕಡೆ ಬಳಸ್ತಾರೆ. ಈ ಥರ ನೇರ ಪ್ರಶ್ನೆ, ನೇರವಾದ ಆನ್ಸರ್ಸ್ಗಳನ್ನ ಇವು ಹಿಂದೆ ನಡೆದಂಥ ಪ್ರಶ್ನೆ ಪತ್ರಿಕೆ ಒಳಗಡೆ ಕೇಳಿದಂಥ ಪ್ರಶ್ನೆಗಳು ಮಾತ್ರ. ಓಕೆ, ಇವು ಕ್ವಶನ್ಸ್ಗಳು ಏನಾಗ್ತಿರ್ತಾವಪ್ಪ ಅಂದ್ರೆ ರಿಪೀಟ್ ಆಗ್ತಿರ್ತವೆ. ನೋಡ್ಕೊತ ಬರ್ರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಈ ಥರ ಸಾಕಷ್ಟು ಕ್ವಶನ್ ಪೇಪರ್ಗಳನ್ನ ಏನು ಮಾಡಿದೇವಪ್ಪ ಅಂದ್ರೆ ಬಿಡಿಸಿದ್ದೇವೆ. ಅವೆಲ್ಲವೂ ಏನಾಗ್ತಾವಪ್ಪ ಅಂದ್ರೆ ನಿಮ್ಗೆ ನೇರವಾಗಿ ಈ ಚಾನಲ್ ಮೂಲಕ ಸಿಗ್ತಾವೆ. ಓಕೆ, ಮತ್ತೇನಾದರೂ ಈ ಕ್ವಶನ್ಸ್ಗಳಿಗೆ ನಿಮ್ಮ ಆನ್ಸರ್ಸ್ಗಳು ಡೌಟ್ ಇದ್ದಪ್ಪ ಅಂದರೆ ಕಮೆಂಟ್ ಮಾಡಿರಿ. ಅವ್ರನ್ನ ನಾನು ಅಬ್ಸರ್ವ್ ಮಾಡಿ ತಿದ್ದುಪಡಿಗಳನ್ನು ಮಾಡ್ತಿರ್ತೀವಿ. ಓಕೆ.
ಧನ್ಯವಾದಗಳು.